ಚಿತ್ರೋತ್ಸವಕ್ಕೆ ನಟ ನಟಿಯರಿಗೆ ಆಹ್ವಾನವೇ ಇರ್ಲಿಲ್ವಾ? ಆಹ್ವಾನ ಪತ್ರಿಕೆ ಕೊಡದೆ ಸಾಧು ಕೋಕಿಲ ಎಡವಟ್ಟು ಮಾಡಿದ್ರ? ಚಲನಚಿತ್ರೋತ್ಸವದಲ್ಲಿ ನಟ ನಟಿಯರು ಭಾಗಿಯಾಗಿಲ್ಲ ಅನ್ನೋದಕ್ಕೆ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ನಟ್ಟು ಬೋಲ್ಟು ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟರು. ನಟ ನಟಿಯರ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ. ಇದರ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು. ಈಗ ಹೊರಗಡೆ ಬೀಳ್ತಾ ಇರುವಂತಹ ಮಾಹಿತಿ ಅಂದ್ರೆ ಆಹ್ವಾನ ಪತ್ರಿಕೆ ಕೊಡದೆ ಎಡವಟ್ಟು ಮಾಡಿದ್ರು ಅಂತ. ಆದ್ರೆ ಇದಕ್ಕೆ ಸಾಧು ಕೋಕಿಲ ಸಮರ್ಥನೆ ಕೊಟ್ಟಿದ್ದಾರೆ. ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ, ಯಾರ್ಯಾರಿಗೆ ಆಹ್ವಾನವನ್ನ ಕೊಡ್ಲಾಗಿದೆ ಅಂತ. ಆದ್ರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ನಟ ಸುದೀಪ್ಗೆ ಕಾರ್ಯಕ್ರಮಕ್ಕೆ ಆಹ್ವಾನವೇ ಇರಲಿಲ್ಲ ಅನ್ನೋದು. ಈ ಬಗ್ಗೆ ಮಾತಾಡೋದಕ್ಕೆ ಚಿಂತಕರಾಗಿರುವಂತಹ ಜೊತೆಗೆ ಸುದೀಪ್ ಅವರ ಆಪ್ತರಾಗಿರೋ ಚಕ್ರವರ್ತಿ ಚಂದ್ರಚೂಡ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚಂದ್ರಚೂಡ್ ಅವರೇ, ಚಲನಚಿತ್ರೋತ್ಸವ ಮೊನ್ನೆ ಆಗಿದ್ದಂತ ಕಾರ್ಯಕ್ರಮ, ಆದ್ರೆ ಅಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ನೇರವಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದಾದ್ರೆ, ಸುದೀಪ್ ನಿಜವಾಗ್ಲೂ ಆಹ್ವಾನ ಇರ್ಲಿಲ್ವಾ? ಇಲ್ಲ, ಆಹ್ವಾನ ಅಲ್ಲ, ಮಾಹಿತಿನೇ ಇರ್ಲಿಲ್ಲ. ಮಾಹಿತಿನೇ ಇರ್ಲಿಲ್ಲ, ಮಾಹಿತಿ ಇರ್ಲಿಲ್ಲ, ಆಹ್ವಾನ ಇರ್ಲಿಲ್ಲ. ಆಮೇಲೆ ಇದಕ್ಕೆ ತುಂಬಾ ಪ್ರಮುಖವಾಗಿ ಒಂದು ಸಾಕ್ಷಿ ಇದೆ. ಇನ್ನೊಂದು ಖಾಸಗಿ ಚಾನಲ್ಗೆ ಸಾಧು ಕೋಕಿಲಾನು ನಮ್ಮವ್ರೆ, ಅವ್ರೇನ್ ಹೊರಗಿನವ್ರಲ್ಲ, ಅವ್ರೊಂದ್ ಮಾತು ಹೇಳಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ ನಟರು ಬಂದ್ರೆ ಅವ್ರ ಜೊತೆ 20-30 ಜನ ಬರ್ತಾರೆ, ಅವ್ರಿಗೆಲ್ಲ ಆಸನದ ವ್ಯವಸ್ಥೆ ಮಾಡ್ಬೇಕು. ನಾವೆಲ್ಲಿಂದ ಅವ್ರಿಗೆ ಆಸನದ ವ್ಯವಸ್ಥೆ ಮಾಡಕ್ ಆಗೋದಿಲ್ಲ, ಅವ್ರನ್ನ ಸಂಪರ್ಕನೇ ಮಾಡಕ್ ಆಗಲ್ಲ, ನಾವು ಅವರನ್ನ ಸಂಪರ್ಕ ಮಾಡೋದಕ್ಕೆ ಒಂದೊಂದು ವಾರ ಬೇಕಾಗುತ್ತೆ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಸಾಧು ಕೋಕಿಲ. ಮತ್ತೀಗ ಆಹ್ವಾನ ಹೇಗ್ ಮಾಡೋದಂತೆ? ಈಗ ಚಿತ್ರೋದ್ಯಮದಲ್ಲಿ ನಾನೇ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ನಿರ್ದೇಶಕ ಇದ್ದೀನಿ. ಒಂದು ಸಲ ಈ ಬೆಂಗಳೂರಿನ ಫಿಲ್ಮ್ ಫೆಸ್ಟಿವಲ್ಗೆ ಇಂಟರ್ನ್ಯಾಷನಲ್ ಜೂರಿ ಇದ್ದೀನಿ, ಆರ್ಗನೈಸರ್ ಇದ್ದೀನಿ, ನನಗೆ ಆಹ್ವಾನ ಇಲ್ಲ. ಇನ್ನು ಅವ್ರಿಗೆಲ್ಲಿ? ಓಕೆ, ಬಟ್ ಈಗ ಸಾಧು ಕೋಕಿಲ ಒಂದು ಲಿಸ್ಟ್ ರಿಲೀಸ್ ಮಾಡಿದ್ರು, ಯಾರ್ಯಾರಿಗೆ ಆಹ್ವಾನ ಹೋಗಿದೆ ಅಂತ. ಅವ್ರು ಏನ್ ಲಿಸ್ಟ್ ರಿಲೀಸ್ ಮಾಡ್ಕೋತಾರೋ ನಮಗ್ ತಲುಪಿರ್ಬೇಕಲ್ಲ ಆಹ್ವಾನ. ಏನಂತಂದ್ರೆ ಸಾಧು ಕೋಕಿಲ ಅವರು ಇಲ್ಲಿ ಎಡವಟ್ ಮಾಡ್ಕೊಂಡಿದ್ದಾರೆ. ಎಲ್ಲರನ್ನು ಒಳಗೊಳ್ಳೋದಕ್ಕೆ ಅವ್ರ ಕೈಲಿ ಆಗಿಲ್ಲ, ಎಲ್ಲರನ್ನು ಸೆಳ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗಿಲ್ಲ. ಫಿಲಂ ಫೆಸ್ಟಿವಲ್ಗಳು ಬಂದಾಗ ಪ್ರತಿ ವರ್ಷ ನಡೆಯುವಂತ ವಿಚಾರಗಳಿದು, ಎಡವಟ್ ಮಾಡಿದ್ದಾರೆ. ಆಮೇಲೆ ಒಂದು ರಾಂಗ್ ನ್ಯೂಸ್ ಅನ್ನ, ಇನ್ಫಾರ್ಮೇಶನ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಫೀಡ್ ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹಿಟ್ಲರ್ ತರ ಮಾತಾಡ್ತಾ ಇದ್ದಾರೆ. ಅಲ್ಲ, ಈಗ ಸಾಧು ಕೋಕಿಲ ಅವರು ರಿಲೀಸ್ ಮಾಡಿದ್ರಲ್ಲ ಒಂದು ಲಿಸ್ಟ್, ಅದೊಂದು ಖಾಲಿ ಪೇಪರ್ ಅಲ್ಲಿ ಪೆನ್ ಅಲ್ಲಿ ಬರ್ದಿರೋ ಲಿಸ್ಟ್, ಅದು ಒಂದಷ್ಟೇ ಹೆಸರುಗಳನ್ನ ಬರ್ದಿದ್ದಾರೆ. ಅಂದ್ರೆ ಈಗೇನ್ ಆ ಹೆಸರು ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ ಅಂತ. ಈಗ ಬಾದ್ಶಾ ಕಿಚ್ಚ ಸುದೀಪ್ ಅವರಿಗೆ, ನಟ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ, ಇನ್ನೊಬ್ಬರಿಗೆ, ಬಾಕಿ ಇವರಿಗೆಲ್ಲ ಆಹ್ವಾನ ಬಂದಿಲ್ಲ ಅಂತ ನಾವು ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಡೋದಾ? ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಡೋದಾ? ಅಲ್ಲ, ಇದು ಒಂದಷ್ಟು ಜನರ ಹೆಸರಿದೆ ಈ ಲಿಸ್ಟ್ ಅಲ್ಲಿ ಪೆನ್ ಅಲ್ಲಿ ಬರ್ದಿರೋದು ಅಂತ. ಇದು ಪ್ರತಿ ಸಲ ಫಿಲ್ಮ್ ಫೆಸ್ಟಿವಲ್ ಆದಾಗ ಕಲಾವಿದರುಗಳಿರ್ಬೋದು, ನಿರ್ದೇಶಕರುಗಳಿರ್ಬೋದು, ಈ ಸಲ ನಿರ್ದೇಶಕರ ಸಂಘನೇ ಕರೆದಿಲ್ಲ. ಎರಡೆರಡು ನಿರ್ದೇಶಕರ ಸಂಘ ಇದೆ, ನಾನು ನಿರ್ದೇಶಕರ ಸಂಘದಲ್ಲಿದ್ದೀನಿ. ಅಲ್ಲ, ಮತ್ತೀಗ ಆಹ್ವಾನನೇ ಕೊಡದೆ ಚಂದ್ರಚೂಡ್ ಅವ್ರೆ, ಆಹ್ವಾನನೇ ಕೊಡದೆ ಇವರು ಬಂದಿಲ್ಲ ಚಲನಚಿತ್ರೋತ್ಸವಕ್ಕೆ, ಹಿಂಗ್ ಮಾಡಿದ್ರೆ ಹೆಂಗೆ, ಪಕ್ಕದ ಇಂಡಸ್ಟ್ರಿಯವ್ರನ್ನ ನೋಡಿ ಕಲಿಬೇಕು ನಮ್ಮವರು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಹಾಗಾದ್ರೆ ಇವ್ರಿಗೆ ಮಾಹಿತಿ ಕೊರತೆ ಇತ್ತಾ? 100% ಇವರಿಗೆ ಮಾಹಿತಿ ಕೊರತೆ ಇದೆ, ಸಂಘಟನೆಯ ಕೊರತೆ ಇದೆ, ಸಂಘಟನೆ ಚತುರತೆ ಗೊತ್ತಿಲ್ಲ, ಹೇಗೆ ಎಲ್ಲರನ್ನು ಇಂಡಸ್ಟ್ರಿನ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಚಲನಚಿತ್ರ ಅಕಾಡೆಮಿಯ ಕೆಲಸ ಏನು ಅಂತಂದ್ರೆ ಚಿತ್ರರಂಗಕ್ಕೂ ಮತ್ತು ರಾಜಕಾರಣ ಸರ್ಕಾರಕ್ಕೂ ನಡುವಿನ ಒಂದು ಬ್ರಿಡ್ಜ್, ಅದಾಗಿ ಕೆಲಸ ಮಾಡೋದಕ್ಕೆ ಗೊತ್ತಿಲ್ಲ. ಎಡವಟ್ಟು ಮಾಡಿಕೊಂಡು ರಾಂಗ್ ಇನ್ಫಾರ್ಮೇಶನ್ ಗಳನ್ನ ಕೊಟ್ಕೊಂಡು ಇಡೀ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಇವರು ಮಾತಾಡಿಸ್ತಾ ಇದ್ದಾರೆ ರಾಜಕಾರಣಿಗಳ ಹತ್ರ. ಆಮೇಲೆ ಈ ಹಿಟ್ಲರಿಕೆ ಎಲ್ಲ ನಡೆಯಲ್ಲ, ಇದು ನಡೆಯೋದಿಲ್ಲ. ಈ ಹಿಟ್ಲರಿಕೆಗಳು ಇನ್ನು ಯಾರ್ಯಾರಿಗೆ ಹಾಗಾದ್ರೆ ಆಹ್ವಾನ ಹೋಗಿಲ್ಲ? ಬಹಳಷ್ಟು ಜನರ ಹೆಸರು ಬಂತು, ಇಂಥವ್ರು ಬರಬೇಕಿತ್ತು, ಅಟೆಂಡ್ ಆಗ್ಬೇಕಾಗಿತ್ತು. ನಾನು 2 ವರ್ಷ ಚಲನಚಿತ್ರೋತ್ಸವಗಳ ಆರ್ಗನೈಸೇಷನ್ ಕಮಿಟಿಲೇ ಕೆಲಸ ಮಾಡಿದೀನಿ, ಒಂದು ಸಲ ಜೂರಿಯಾಗಿ ಕೆಲಸ ಮಾಡಿದೀನಿ. ಇವ್ರು ತುಂಬಾ ಎಡವಟ್ಟುಗಳನ್ನ ಮಾಡ್ಕೋತಾರೆ, ಕರೆಯೋದಿಲ್ಲ ಅವ್ರನ್ನ. ಅವ್ರಿಗೆ ಅವ್ರ ಭಾಗವಹಿಸುವಿಕೆಗೆ ಒಂದೊಂದು ಪ್ರೋಗ್ರಾಮ್ ಕೊಡಲ್ಲ, ಒಂದು ಪ್ರೋಗ್ರಾಮ್ ಚಾರ್ಟ್ ರಿಲೀಸ್ ಮಾಡಲ್ಲ. ಅವ್ರು ಬಂದ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅವ್ರ ಜೊತೆ ಯುವ ನಟರಿಗೆ ಒಂದು ಸಂವಾದ ಏರ್ಪಡಿಸಬಹುದು, ನಾನಾ ಕಾರ್ಯಕ್ರಮಗಳನ್ನ ಏರ್ಪಡಿಸಬಹುದು, ಅವ್ರಿಗೊಂದು ಸ್ಟೇಜ್ ನ ಕ್ರಿಯೇಟ್ ಮಾಡಬಹುದು, ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ಅವ್ರನ್ನ ಫಿಲ್ಮ್ ಫೆಸ್ಟಿವಲ್ ಗಳಲ್ಲಿ. ಇದು ಒಂದು ಚಲನಚಿತ್ರೋತ್ಸವ ಅನ್ನೋದು ದುಡ್ಡು ಹೊಡೆಯುವ ಕಾರ್ಯಕ್ರಮ, ಇದು ಒಂದು ಲಾಬಿ. ಇದ್ರೊಳಗಡೆ ಏನೇನಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಸಾಧು ಕೋಕಿಲ ಅವ್ರ ಮಾತಿನ ಪ್ರಕಾರ ಈ ಸ್ಟಾರ್ ನಟರು, ದೊಡ್ಡ ದೊಡ್ಡ ನಟರನ್ನ ಕರೆದ್ರೆ ಅವ್ರನ್ನ ಸಂಭಾಳಿಸೋದ್ ಕಷ್ಟ ಅನ್ನೋ ಕಾರಣಕ್ಕೆ ಅವ್ರನ್ನ ಕೈ ಬಿಟ್ರ ಹಾಗಾದ್ರೆ? ಅಲ್ಲ, 20-30 ಆಸನ ಹಾಕ್ಬೇಕಾಗುತ್ತೆ, ಅವ್ರನ್ನ ಕರೆದ್ರೆ ನಮಗೆ ಮಾಡಕ್ ಆಗೋದಿಲ್ಲ ಅಂತ ಇದೇ ಸಾಧು ಕೋಕಿಲ ಹೇಳಿದಾರಲ್ಲ ಇನ್ನೊಂದ್ ಚಾನಲ್ ಅಲ್ಲಿ.
ಹಿಂದೆ. ಯಾವ್ದು ಸರಿ ಹಾಗಾದ್ರೆ? ಈಗ ಬಿಟ್ಟಿರೋ ಲೀಸ್ಟ್ ಸರಿನಾ? ಅಲ್ಲ, ಈಗ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸಾಧು ಕೋಕಿಲ ಅವರು. ಎಲ್ಲರೂ ನಿಮ್ಮವರೇ. ಮಾಡ್ಕೊಳ್ಳೇಬೇಕಲ್ಲ ಅವ್ರಿಗೆ. ಈ ಸಾಧು ಕೋಕಿಲ ಅವ್ರು ಮಾಡ್ಕೊಳ್ಳೇಬೇಕು. ಈಗ ಅವರು ಮೇಕೆದಾಟು ಯೋಜನೆಯಿಂದ ಕಟ್ ಮಾಡಿದ್ರೆ ಈಗ ಅವರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ, ಪ್ರತಿಭಾವಂತರು ಸಾಧು ಕೋಕಿಲ. ನೆಕ್ಸ್ಟ್ ಕಟ್ ಮಾಡಿದ್ರೆ ಬೆಂಗಳೂರು ಸೆಂಟ್ರಲ್ ಅವ್ರು ಎಲೆಕ್ಷನ್ ನಿಂತ್ಕೋಬೇಕು, MP ಟಿಕೆಟ್ ಬೇಕು ಅವರಿಗೆ, ಮಾಡ್ಕೊಳ್ಳೇಬೇಕಲ್ಲ. ರಾಜಕಾರಣ ಮಾಡ್ತಾ ಇದಾರೆ ಅವರು, ಸಿನಿಮಾ ರಂಗನ ಅಡ ಇಡ್ತಾ ಇದ್ದಾರೆ. ತಾನು ಅನ್ನ ಹಾಕಿದ ಬೆಳೆದು ಬಂದ ಇದನ್ನ ಸುಳ್ಳು ಹೇಳಿ ಅಡ ಇಡ್ತಾ ಇದ್ದಾರೆ ರಾಜಕಾರಣಕ್ಕೋಸ್ಕರ ಸಾಧು ಕೋಕಿಲ. ಮಾಡಬಾರ್ದು ಅವ್ರು ಇದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.